ಏನೈತೆ? ಯಾಕೆ ಎಲ್ಲ ಎಸಿತಾ ಇದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಏನು ಜ್ಯೋತಿ ಎಲೆಕ್ಷನ್ಗೆ ನಿಂತ್ಕೊಂಡ್ಲ? ಹೌದು ಕಣಪ್ಪ. ಅಲ್ಲೇನಾಯ್ತು ಅಂತ ಅಂದರೆ ಹತ್ತು ಗಾಡಿ. ಎಲ್ಗಪ್ಪ? ನೀನ್ ಹತ್ತೋ ಗಾಡಿನ. ಜ್ಯೋತಿ, ಇಷ್ಟೊತ್ತು ಎಲ್ಲೋಗಿದ್ಯಮ್ಮ? ನಾಮಿನೇಷನ್ ಫೈಲ್ ಮಾಡಕ್ ಹೋಗಿದ್ದೆ ಅಂತ ಗೊತ್ತಾಯ್ತು. ಶಿವರಾಜು ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾನೆ ಗೊತ್ತಾ ಅವನು? ಅವ್ರಿಗೆ ಗೊತ್ತಾದ್ರೇನಾ? ಶಿವಣ್ಣ, ನಿನ್ನ ಕೋಪದಲ್ಲಿ ಜ್ಯೋತಿ ಜೊತೆ ಜಗಳ ಪಗಳ ಆಡ್ಬೇಡ ಕಣಪ್ಪ. ಅವಳು ನಿನ್ನ ಮೇಲಿರೋ ಕೋಪದಲ್ಲಿ ಭದ್ರಕಾಳಿ ಆಗ್ಬಿಟ್ಟಿರ್ತಾಳೆ. ಏಯ್, ಅವಳು ಇಷ್ಟೆಲ್ಲ ಮಾಡಿದ್ರು ಅವಳನ್ನ ಏನು ಮಾಡದೆ ಸುಮ್ಮನೆ ಇರು ಅಂತ ಇದೆಯಾ? ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವಳೆ. ಕ್ಷಮಿಸ್ಬಿಡು ಶಿವಣ್ಣ. ಗೊತ್ತಿಲ್ಲದೆ ಮಾಡಿರೋದಲ್ಲ, ಇದು ಬೇಕು ಅಂತಾನೆ ಮಾಡಿರೋದು. ನಾನು ಇಲ್ಲಿದ್ರೆ ಏನು ಸರಿ ಹೋಗಲ್ಲ ಅಂತ ಪಕ್ಕದ ಊರಿಗೆ ಹೋದ್ರೆ ಇಲ್ಲಿ ನೋಡಿದ್ರೆ ಇನ್ನೇನೋ ಆಗಿದೆ. ಮನೆ ಹೊಸಲ್ ದಾಟಿ ಅವಳು ಎಲೆಕ್ಷನ್ ನಾಮಿನೇಷನ್ಗೆ ಸೈನ್ ಮಾಡಿ ಬರ್ತಾಳೆ ಅಂದ್ರೆ ಇನ್ನೆಷ್ಟು ಧೈರ್ಯ ಇರಬೇಕು. ಇವತ್ತು ನಾನು ಎಲ್ಲ ಪ್ರಶ್ನೆಗೂ ಅವಳು ಉತ್ತರ ಕೊಡ್ಲೇಬೇಕು. ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನಿದು? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಏನೋ ನಿಮ್ ತಂಗಿ ಹೆಸರಲ್ಲಿ ಗೆಲ್ಬೇಕು ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡ್ಬಂದು ಇವಾಗ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ಬಂದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಾ? ಕೊನೆಗೂ ನೀವು ನಿಮ್ ತಂಗಿ ಸೀರೆ ನನ್ ಕುತ್ತಿಗೆ ಕೂಯ್ಬಿಟ್ರಲ್ಲ. ಯಾರು ಕುತ್ತಿಗೆ ಕೂಯ್ದಿಲ್ಲ ಜ್ಯೋತಿ, ಇಷ್ಟಕ್ಕೆಲ್ಲ ಕಾರಣ ನೀನೇ. ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂದ್ಮೇಲೂ ನೀನ್ ಯಾಕೆ ಹೋಗಿ ನಾಮಿನೇಷನ್ ಫೈಲ್ ಮಾಡ್ದೆ? ನಾನು ನನ್ ಗಂಡನ್ ಮಾನ ಉಳ್ಸಕ್ಕೋಸ್ಕರ ಮಾಡ್ದೆ. ಹೌದು, ನಿನ್ ಗಂಡನ ಮಾನ ಉಳಿಸೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ, ಅದು ಸರಿ. ಅದೇ ನನ್ ತಂಗಿ ಮಾಡಿದ್ರೆ ತಪ್ಪು ಅಲ್ವಾ? ನಿನ್ ಗಂಡ ನಿನಗೆ ಹೆಚ್ಚಾದ್ರೆ ನನ್ ತಂಗಿಗೂ ಅಷ್ಟೇ ಅವಳ ಗಂಡನೇ ಹೆಚ್ಚು. ನಾನು ಅದನ್ನೇ ಹೇಳ್ತಾ ಇರೋದು. ಅವಳು ಮಾತ್ರ ಯಾವಾಗ ನೋಡಿದ್ರು ಗಂಡ 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 ಅಂತ ಹೇಳ್ತಾನೆ ಇರ್ಬೋದು. ಆದ್ರೆ ನಿಮ್ಗೆ ತಂಗಿ ತಂಗಿ ತಂಗಿನೇ ಮೇಲು ಅಲ್ವಾ? ತಂಗಿ ಅನ್ನೋ ಜಪ ಮಾಡೋದ್ ಬಿಟ್ಬಿಟ್ಟು ಹೆಂಡತಿ ಅನ್ನೋ ಜಪ ಆದ್ರೂ ಮಾಡಿ, ಸಂಸಾರ ಆದ್ರೂ ಉದ್ಧಾರ ಆಗುತ್ತೆ. ಮುಚ್ಚು ಬಾಯ್. ಜಪ ಮಾಡ್ಬೇಕಂತೆ ಜಪ. ಸಂಸಾರದಲ್ಲಿರೋ ರಾಜಕೀಯ ಸಾಲದು ಅಂತ ನಿನ್ನಿಂದಾಗಿ ನನ್ನ ತಂಗಿನ ರಾಜಕೀಯ ಕಿಳಿಯೋ ಹಾಗೆ ಮಾಡಿದ್ಯಲ್ಲ. ಓ,
ಇವಾಗ್ಲೂ ನಿಮ್ಗೆ ನಿಮ್ ತಂಗಿ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ನಾನ್ ಮಾಡಿದ್ದೆ ತಪ್ಪು. ಯಾವ ಹೆಂಡ್ತಿನೂ ಗಂಡನ್ ಮಾನ ಹೋಗ್ತಿರ್ಬೇಕಾದ್ರೆ ನೋಡ್ಕೊಂಡ್ ಸುಮ್ನೆ ಕೂತಿರಲ್ಲ. ನಿಮ್ ಮಾನ ಉಳ್ಸಕ್ ನಾನು ನಾಮಿನೇಷನ್ ಫೈಲ್ ಮಾಡ್ದೆ. ಅದಕ್ಕೆ ಖುಷಿ ಪಡೋದ್ ಬಿಟ್ಬಿಟ್ಟು ನನಗೆ ಹೇಳ್ತಾ ಇದ್ದೀರಾ? ಅಯ್ಯೋ, ಮಾನ ಉಳ್ಸಕ್ ಹೋಗಿಲ್ಲ, ಕಳಿಯೋಕ್ ಹೋಗಿದ್ಯಾ. ಇನ್ನು ಈ ಕಣ್ಣಿಂದ ಏನೇನ್ ನೋಡ್ಬೇಕು. ಛೇ! ಜ್ಯೋತಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಜ್ಯೋತಿ, ಏನಮ್ಮ ಇದು? ನಿನ್ ಗಂಡನ್ ಮುಂದೆನೆ ನಿಂತ್ಕೊಂಡು ಈ ರೀತಿ ಮಾತಾಡೋದು ಸರಿನಾ? ಕೂಗಾಡ್ದೆ ಏನ್ ಮಾಡ್ಲಿ ಅಪ್ಪ? ಏನ್ ಮಾಡ್ಲಿ ಕೂಗಾಡ್ದೆ? ನನ್ ಪ್ರೀತಿನ ತಗೊಂಡ್ ಹೋಗಿ ತಕ್ಕಡಿಲ್ ಹಾಕಿದ್ದಾರೆ. ನನ್ ಪಾಲಿ ನ್ಯಾಯ ಗೆಲ್ಬೇಕು ಅಂದ್ರೆ ನಾನ್ ಹೋರಾಟ ಮಾಡ್ಲೇಬೇಕು ತಾನೆ. ಶಿವಣ್ಣ, ಹೋಗ್ಲಿ ನಿನ್ನ. ಮಾವ, ಊರ್ ಜನ ಎಲ್ಲ ನೀವ್ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಅಷ್ಟು ಒತ್ತಾಯ ಮಾಡಿದ್ರು. ನೀವ್ ಒಂದ್ ಹೆಜ್ಜೆ ಹಿಂದೆ ಇಟ್ರಿ. ನಿಮ್ಮನ್ನ ಹೋಗ್ಬಾರ್ದು ಅಂತ ನಾನು ಒಂದ್ ಹೆಜ್ಜೆ ಮುಂದೆ ಇಟ್ಟೆ. ತಪ್ಪ? ತಪ್ಪೇ. ಎಲೆಕ್ಷನ್ ಅಂದ್ರೆ ಏನು ಅನ್ಕೊಂಡಿದ್ಯಾ? ನಿನಗೆ ಏನ್ ಅರ್ಹತೆ ಇದೆ ಅಂತ ಹೇಳಿ ಜನ ನಿನಗೆ ವೋಟ್ ಹಾಕ್ಬೇಕು. ಓ, ನನಗೆ ಶಿವಣ್ಣನ ಹೆಂಡತಿ ಅನ್ನೋ ಅರ್ಹತೆ ಇದೆ, ಅಷ್ಟೇ ಸಾಕು. ಅಷ್ಟು ಸಾಲದು ಜ್ಯೋತಿ. ಇದು ಬರೀ ನಮ್ಮೂರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, 10 ಹಳ್ಳಿಗೆ ಸಂಬಂಧಪಟ್ಟ ವಿಷಯ. ಆ ಜನಗಳೆಲ್ಲ ನಿನಗೆ ವೋಟ್ ಹಾಕ್ತಾರೆ ಅಂತ ನೀನ್ ಹೇಗ್ ಅನ್ಕೋತ್ಯಾ? ನಿನಗೆ ಏನ್ ಯೋಗ್ಯತೆ ಇದೆ ಅಂತ ಎಲೆಕ್ಷನ್ ನಿಂತ್ಕೊಂಡಿದ್ಯಾ? ಹಾಗಿದ್ರೆ ತುಳಸಿಗೆ ಏನ್ ಯೋಗ್ಯತೆ ಇದೆ? ಜ್ಯೋತಿ, ಯಾಕ್ ಮಾವ ಕೈ ಇಳಿಸ್ಬಿಟ್ರಿ? ಹೊಡಿರಿ. ನಿಮಗೆ ನನ್ನನ್ನ ಹೊಡೆಯೋ ಹಕ್ಕಿದೆ, ಹಾಗೆ ನನಗೂ ಕೂಡ ನಿಮ್ ಮೇಲೆ ಹಕ್ಕಿದೆ. ಅದೇ ಹಕ್ನೆ ಇವತ್ ಚಲಾಯಿಸಿದ್ದು. ಏಯ್, ನಿನಗೆ ಯಾಕೆ ಈ ರಾಜಕೀಯದ ಹುಚ್ಚು ಬಂತು? ನನ್ ಯಾವ ಹುಚ್ಚು ಇಲ್ಲ. ಇವಾಗ್ಲೇ ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೇಳಿ ನನ್ನ ನಾಮಿನೇಷನ್ ವಾಪಸ್ ತಗೋತೀನಿ. ನನಗದು ಬೇಡ, ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಅದನ್ನ ಕೈಗೆ ಎತ್ಕೊಳ್ತೀಯಾ? ಇದೇ ನನ್ನ ಮಾನ ಉಳಿಸೋ ರೀತಿ. ಮಾವ, ಶಿವರಾಜು, ಮಧ್ಯದಲ್ಲಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಜ್ಯೋತಿ ನಿನ್ನ ಕೇಳ್ದೆ ನಿಂಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡಿದ್ದಾಳೆ. ಅವಳು ಮಾಡಿದ ತಪ್ಪೆ, ಒಪ್ಕೋತೀನಿ. ಆದರೆ ತುಳಸಿ ಮಾಡಿದ್ದೇನೋ ನಿನ್ನ ಕೇಳಿ ಎಲೆಕ್ಷನ್ಗೆ ನಿಂತ್ಕೊಂಡ್ಲಾ? ಮಾವಯ್ಯ, ಆ ಇಂದ್ರ ಕೇಳೋಕ್ ಬಿಟ್ಟಿರ್ತಾನ? ಅವ್ನ್ ಬಲುವಂತಕ್ಕೆ ನಿಂತಿರ್ತಾಳೆ. ಎಂತದೂ ಇಲ್ಲ. ಮೊದ್ಲಿನಂಗೆ ಎಲ್ಲ ಕೇಳ್ ಮಾಡಕ್ಕೆ ಈಗ ಅವಳಿಗೆ ಅಣ್ಣನ ಗೌರವ ಇರ್ಬೇಕಲ್ಲ. ಅತ್ತೆ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ನನ್ನ ತಂಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ನಿಮ್ಮ ಹೆಂಡತಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಚಂದ್ರಿಕಾ, ಸ್ವಲ್ಪ ಸುಮ್ಮನೆ ಇರೇ. ಉರಿಯೋ ಬೆಂಕಿನ ಆರ್ಸೋದ್ ಬಿಟ್ಬಿಟ್ಟು ತುಪ್ಪ ಸುರಿತಾ ಇದ್ಯಾ? ಮಗ ಶಿವು, ಆಗಿದ್ದಾಗೋಯ್ತು, ಬಿಟ್ಬಿಡಪ್ಪ. ಹೇಗ್ ಬಿಡ್ಲಿ ಅಜ್ಜಿ, ಹೇಗ್ ಬಿಡ್ಲಿ? 4 ಗೋಡೆ ಮಧ್ಯೆ ನಡೆದಿದ್ರೆ ನಾನು ಸುಮ್ನೆ ಇರ್ತಿದ್ದೆ. ಆದ್ರೆ ಇದು 10 ಹಳ್ಳಿ ಮಧ್ಯೆ ಹೋಗಿ ನಿಂತಿರೋ ವಿಷಯ. ನಾನು ಹೇಗ್ ಸುಮ್ನಿರ್ಲಿ? ಈ ಎಲೆಕ್ಷನ್ ಅಲ್ಲಿ ನನ್ನ ಹೆಂಡತಿ ಗೆದ್ರು, ನನ್ನ ತಂಗಿ ಗೆದ್ರು, ಅವಮಾನ ಆಗೋದು ನನಗೇನೆ, ಮರ್ಯಾದೆ ಹೋಗೋದು ನಂದೇನೆ. ಅದೇಗ್ ಮಾವ? ಹೆಂಡತಿಗೆದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಕೊಟ್ಟ ಹೆಣ್ಣು ಕುಲಕ್ ಹೊರ್ಗೆ ಅಂತ ನಿಮಗ್ ಗೊತ್ತಿಲ್ವಾ? ನಿಮ್ ತಂಗಿ ಗೆದ್ರು ಸೋತ್ರು ಅನ್ವಯಿಸೋದು ಆ ಮನೆಗೆ, ಅದೇ ರೀತಿ ನಾನ್ ಗೆದ್ರು ಸೋತ್ರು ಅನ್ವಯಿಸೋದು ಈ ಮನೆಗೆ. ಏಯ್, ಏನೇ ಆಗಿದೆ ನಿನ್ಗೆ?